ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ನಿಮ್ಮ ಪ್ರೀತಿಯ ಅನುಷಾ ಮಾತಾಡ್ತಿರೋದು. ನಾನು ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಎಗ್ ರೈಸ್. ಅದು ಜಸ್ಟ್ 7 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ಮಾಡ್ತಿರೋ ರೆಸಿಪಿ ಇದು. ನಾನು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ. ಇವೆರಡು ಬಂದು ತುಂಬ ಸಣ್ಣಗೆ ಹೆಚ್ಕೊಳ್ಳಿ. ಈರುಳ್ಳಿನ ತುಂಬ ಸಣ್ಣಗೆ ಹೆಚ್ಕೊಳ್ಳಿ. ಮತ್ತು ಟೊಮೆಟೊ ಇಷ್ಟು ಬೇಕು. ಇದ್ರ ಜೊತೆಗೆ ಪೆಪ್ಪರ್ ಪೌಡ್ರು ಮನೇಲೇ ಮಾಡಿರೋಂಥದ್ದು, ಗರಂ ಮಸಾಲ ಪ್ಯಾಕೆಟ್, ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ಳಿ. ಯಾಕೆಂದರೆ ಆಲ್ರೆಡಿ ಇವೆರಡು ನೀವು ಐಟಮ್ಸ್ ಹಾಕ್ತಿದ್ದೀರಾ, ಶುಂಠಿ ಮತ್ತು ಬೆಳ್ಳುಳ್ಳಿ. ಉದುರುದ್ರಾಗಿ ರೈಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ. ರೈಸ್ ಬಂದು ಇಷ್ಟು ಉದುರುದ್ರಾಗಿರಬೇಕು, ಸಣ್ಣ ಅಕ್ಕಿ ರೈಸು. ಸೊ ಹೇಗೆ ರೆಸಿಪಿ ಮಾಡೋದು? ತುಂಬ ಈಸಿ ರೆಸಿಪಿ, ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ. ಗೈಸ್, ಮೊದಲಿಗೆ ಗ್ಯಾಸ್ನ ಆನ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿದ ಮೇಲೆ ಸ್ವಲ್ಪ ದೊಡ್ಡದು ಪಾತ್ರೆನೇ ಇಟ್ಕೊತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ರೈಸು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ಅದರಿಂದ ನೀವು ಸ್ವಲ್ಪ ಜನಕ್ಕೆ ಮಾಡ್ಕೋತೀರಾ ಅಂದರೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಒಂದು ಬೌಲಲ್ಲಿ ಅರ್ಧ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ದಷ್ಟು ಚೆನ್ನಾಗಿರುತ್ತೆ. ಸೊ ಅದರಿಂದ ಫಸ್ಟಿಗೆ ಬಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರೋವಂಥದ್ದು. ಅದ್ರ ಜೊತೆ ಶುಂಠಿನೂ ಕೂಡ ಹಾಕ್ತಾಯಿದ್ದೀನಿ ನೋಡಿ, ತುಂಬ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಈ ಥರ ಚೇಂಜ್ ಆದಮೇಲೆ ಇಮ್ಮಿಡಿಯೇಟ್ ಈರುಳ್ಳಿ ಹಾಕ್ಕೊಳ್ಳಿ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದೆರಡು ಸಣ್ಣದು ಹೆಚ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸಖತ್ತಾಗಿ ಬರುತ್ತೆ, ಮಾತ್ರ ಟ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಿ ಅದನ್ನು. ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನೀವು ಹುರ್ಕೊಬೇಕು. ಗ್ಯಾಸ್ ಬಂದು ಲೋ ಫ್ಲೇಮಲ್ಲೇ ಇಡಿ, ಹೈ ಫ್ಲೇಮ್ ಮಾಡಿಬಿಡಿ, ಯಾಕೆಂದರೆ ಸೀದೋಗ್ಬಿಡುತ್ತೆ ಈರುಳ್ಳಿ. ಅದರಿಂದ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅದಾದಮೇಲೆ ಬಂದು ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ನೀವು ಎಣ್ಣೆಲಿ ರೋಸ್ಟ್ ಮಾಡಿರೋದ್ರಿಂದ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿಗೆಲ್ಲ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಿಡಿಬೇಕು. ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಂದು ಟೊಮೆಟೊ ಹಚ್ಕೊಂಡಿದ್ದೆ ಎರಡು, ಅದನ್ನು ನಾನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಟೊಮೆಟೊ ಎಲ್ಲ ನೀವು ಫ್ರೈ ಮಾಡೋಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ. ಫಸ್ಟು ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ, ಯಾಕೆಂದರೆ ಸಾಲ್ಟ್ ಹಾಕಿದ ತಕ್ಷಣ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಬೇಯ್ಕೊಳ್ಳುತ್ತೆ, ಇಲ್ಲ ಲೇಟ್ ಆಗುತ್ತೆ. ಸೊ ಅದರಿಂದ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ, ಏಕೆಂದರೆ ಅದು ಜಾಸ್ತಿ ಸೀದೋದಂಗೆ ಆಗಿಬಿಡುತ್ತೆ. ಸೊ ಅದರಿಂದ ಟೊಮೆಟೊ ಎಲ್ಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ಥರ ಕುದಿಬೇಕು ಎಣ್ಣೆ. ಅದರಲ್ಲಿ ನೋಡಿ, ಏನೂ ಒಂದು ತಲೆ ಹಿಡ್ದಿಲ್ಲ, ಸೀದಿಲ್ಲ, ಏನೂ ಆಗಿಲ್ಲ, ಚೆನ್ನಾಗಿ ಆಗ್ತಾಯಿದೆ. ಸ್ವಲ್ಪ ಬೇಯ್ಕೊತಿದೆ ಚೆನ್ನಾಗಿ. ಅದಾದಮೇಲೆ ಬಂದು ಪೆಪ್ಪರ್ ಪೌಡ್ರು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಿದೆ. ಸೊ ಅಷ್ಟನ್ನು ಹಾಕ್ಕೊಂಡೆ. ಪೆಪ್ಪರ್ ಪೌಡ್ರ್ ಹಾಕಿದಷ್ಟು ನಿಮಗೆ ಎಗ್ ರೈಸ್ ಸಖತ್ತಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಪೆಪ್ಪರ್ ಪೌಡ್ರ್ ಆದಮೇಲೆ ಇವಾಗ ಫ್ರೈ ಆದಮೇಲೆ ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ. ತೇಜೋರ್ದು ಗರಂ ಮಸಾಲ ಹಾಕ್ತಿದ್ದೀನಿ, ಒಂದು ಪ್ಯಾಕೆಟ್ ಫುಲ್ ಹಾಕ್ತೀನಿ. ಯಾಕೆಂದರೆ ರೈಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫುಲ್ ಇರಲಿ ಅಂತೇಳಿ ಒಂದು 10 ರೂಪೀಸ್ ಪ್ಯಾಕೆಟ್ ಫುಲ್ ಹಾಕ್ತಾರೆ ಗರಂ ಮಸಾಲ. ಪೆಪ್ಪರ್ ಕ್ವಾಂಟಿಟಿ ಕೂಡ ಜಾಸ್ತಿ ಇತ್ತಲ್ವ, ಸೊ ಅದರಿಂದ ಚೆನ್ನಾಗಿ ಅದು ವಾಸನೆ, ಹಸಿ ವಾಸನೆ ಇರುತ್ತೆ ಗೊತ್ತಾ ಈ ಮಸಾಲೆದೆಲ್ಲ, ಅದು ಪೂರ್ತಿ ಹೋಗಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಹೆಂಗೆ ಕುದೀತಿದೆ.
ಅದಾದಮೇಲೆ ಅದಕ್ಕೇ ಮೊಟ್ಟೆ ಹೊಡೆದಾಕಿ ನಾನು ಬಂದು ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ನಾಟಿ ಕೋಳಿಗಳಿರೋದ್ರಿಂದ ಪ್ಯೂರ್ ನಾಟಿ ಕೋಳಿ ಮೊಟ್ಟೆ 6 ಮೊಟ್ಟೆನ ಹಾಕ್ಕೊಂಡೆ ನಾನು. ಒಂದಾಗಿ ಹೊಡ್ಕೊಂಡು 6 ಮೊಟ್ಟೆನ ಹಾಕ್ತಾಯಿದ್ದೀನಿ. ನಾಟಿ ಕೋಳಿ ಮೊಟ್ಟೆ ತುಂಬ ಒಳ್ಳೆಯದು ಗೈಸ್ ಹೆಲ್ತಿಗೆ. ಸೊ ನಾವು ನಾರ್ಮಲ್ ಮೊಟ್ಟೆಗಿಂತ ನಾಟಿ ಕೋಳಿ ಮೊಟ್ಟೆ ತಿಂದರೆ ಒಳ್ಳೆಯದು. ಸೊ ಅದಕ್ಕೆ ರೇಟ್ ಜಾಸ್ತಿ ಕೊಡೋ ಬೆಲೆ. ಅದನ್ನು ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಫುಲ್ಲು ಅದು ಈರುಳ್ಳಿ ಟೊಮೆಟೊ ಎಲ್ಲ ಮಿಕ್ಸ್ ಆಗಬೇಕು ಮೊಟ್ಟೆ ಜೊತೆ. ಮೊಟ್ಟೆ ಫುಲ್ಲು ನಿಮಗೆ ಉದ್ರಾಗಿ ಆಗಬೇಕು, ರೋಸ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನೋಡಿ ಈ ಥರ ಹುರ್ಕೊಂಡಾದ್ಮೇಲೆ ಈ ಥರ ಆಗಿದೆ ಮೊಟ್ಟೆ. ಸೊ ಇವಾಗ ಏನೂ ಇಲ್ಲ ಗೈಸ್, ಸಿಂಪಲ್. ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಂಡ್ಮೇಲೆ ಪೂರ್ತಿಯಾಗಿ ತಲೆ ಹಿಡಿಬಾರ್ದು, ಆ ಥರ ರೋಸ್ಟ್ ಮಾಡ್ಕೊಳ್ಳಿ ಮೊಟ್ಟೆ ಜೊತೆಗೆ. ಅದಾದಮೇಲೆ ಸಣ್ಣಕ್ಕಿ ಅನ್ನ ಉದ್ರಾಗಾಗಿದೆ, ಅದನ್ನು ಕೈಲೇ ನೀವು ಹಾಕ್ಕೊಳ್ಳಿ ಬೆಸ್ಟು. ಅದು ಸ್ವಲ್ಪ ಇದಾಗಿದ್ರೂ ನೀವು ಸ್ಮ್ಯಾಶ್ ಮಾಡ್ಕೊಬೋದು ಅಲ್ಲೇ. ಸ್ಪೂನಲ್ಲೆಲ್ಲ ಹಾಕ್ತೀನಿ ಅಂತೆಲ್ಲ ಅಷ್ಟು ನೀಟಾಗಿ ಬರೋಲ್ಲ ರೈಸು. ಸೊ ಅದರಿಂದ ಸೊ ಮಿಕ್ಸಿಂಗ್ ಟೈಮಲ್ಲಿ ಉದ್ರಾಗಿದ್ರೆ ರೈಸು ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಜೊತೆ. ಸೊ ಅದರಿಂದ ನಾನು 1.5 ಲೋಟದಷ್ಟು ಅಕ್ಕಿ ಮಾಡಿರೋದು. ಸಣ್ಣಕ್ಕಿ 1.5 ಲೋಟ ಮಾಡ್ಕೊಂಡಿದ್ದೆ. ಅದನ್ನು ಮಾಡಿ ಮುಂಚೆನೇ ಇಟ್ಕೊಂಡಿದ್ದೆ 10 ಮಿನಿಟ್ಸ್. ಆದಮೇಲೆ ಆರಿದ್ಮೇಲೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಸೊ ನೋಡಿ ಈ ಥರ ಆಗಿದೆ ಫೈನಲ್. ಕಲಸಿದ ಮೇಲೆ ತುಂಬ ಚೆನ್ನಾಗಾಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಸಖತ್ತಾಗಿರುತ್ತೆ. ರೈಸ್ ಎಲ್ಲ ಆದಮೇಲೆ ಈ ಥರ ಆದಮೇಲೆ ಸ್ವಲ್ಪ ಸಾಲ್ಟ್ ಬೇಕಾ ನೋಡಿಕೊಂಡು ಹಾಕೊಂಬಿಡಿ. ಸಾಲ್ಟ್ ಹಾಕ್ಕೊಂಡ್ರೆ ಕ್ಲೀನಾಗಿ ಚೆನ್ನಾಗಿ ಇದಾಗುತ್ತೆ. ಸಾಲ್ಟ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ದಪ್ಪದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ರೆಡಿ ಆಯಿತು ಗೈಸ್ ಎಗ್ ರೈಸು. ನೀವು ರೋಡ್ ಸೈಡೆಲ್ಲ ತಿಂತೀರಲ್ಲ ಎಗ್ ರೈಸು, ಸೇಮ್ ಮತ್ತು ಹೋಟೆಲ್ ಸ್ಟೈಲ್ ಈ ಥರ ತುಂಬ ಈಸಿ ರೆಸಿಪಿ. ಒಂದು 6 ಮೊಟ್ಟೆ ಇದ್ದರೆ ಆರಾಮ್ಸೆ ಬೇಗ ಮಾಡ್ಕೊಬೋದು. ಇವಾಗ ಇದನ್ನು ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಬಂದು ಡಿಫ್ರೆಂಟಾಗಿ ಮಾಡ್ಕೊತಿದ್ದೀನಿ ಇವಾಗ. ಬಾಳೆ ಎಲೆ ಮೇಲೆ ಹೋಟೆಲಲ್ಲಿ ಹೆಂಗೆ ಕೊಡ್ತಾರೆ, ಇವಾಗ ಔಟ್ ಸೈಡೆಲ್ಲ ಹೋದ್ರೆ ಹೆಂಗೆ ತಿಂತೀವಿ ನಾವು ಆ ಥರ ಬಾಳೆ ಎಲೆ ಮೇಲೆ ಎಗ್ ರೈಸ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಉದ್ರಾಗಾಗಿದೆ ರೈಸ್, ನೀವೇ ನೋಡಿ. ಮುದ್ದೆ ಆಗೋದಾಗಲಿ ಸಿಯೋದಾಗಲಿ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಇವಾಗ ಇದಕ್ಕೆ ಬಂದು ಸ್ವಲ್ಪ ಈರುಳ್ಳಿನ ಹಾಕಿದರೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಎಗ್ ರೈಸ್. ಒನ್ಸ್ ಟ್ರೈ ಮಾಡಿ ನೀವು, ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಗೈಸ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಆಫ್ ನೋಡಿ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ನಿಮಗೆ ಆಫ್ ನೋಡಿ ಸ್ಕಿಪ್ ಮಾಡಿದ್ರೆ ಇಂಥ ಒಳ್ಳೆ ರೆಸಿಪಿ ನಿಮಗೆ ಮಿಸ್ ಆಗುತ್ತೆ. ಸೊ ಅದರಿಂದ ನೋಡಿ ಯಾವ ಥರ ಕಾಣಿಸ್ತಿದೆ ಕಲರ್ಫುಲ್ಲಾಗಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಏಕೆಂದರೆ ನನಗೆ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರುತ್ತೆ. ಥ್ಯಾಂಕ್ ಯು, ವಿ ಲವ್ ಯು ಗೈಸ್.